ಫೈಟ್ ಮತ್ತೆ ವರಿಷ್ಠರ ಅಂಗಳಕ್ಕೆ. ಇವತ್ತೇ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಪ್ರಯಾಣಕ್ಕೂ ಮುಂಚೆಯೇ ಡಿಕೆಶಿ ದೆಹಲಿಗೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಯತೀಂದ್ರ ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಡಿಕೆಶಿ ಕೂಡ ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ನಡೆಯಲಿಕ್ಕಿದೆ ಓಟು ಚೋರಿ ವಿರುದ್ಧ ಕಾಂಗ್ರೆಸ್ನ ಪ್ರೊಟೆಸ್ಟ್. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ಸಿಎಂ ಹೋಗುವ ಮುನ್ನವೇ ಡಿಸಿಎಂ ಹೋಗ್ತಾ ಇರೋದಕ್ಕೆ ಇದೀಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹಿಂದೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋ ಹಿಂದಿದ್ಯಾ ಮೆಗಾ ಪ್ಲಾನ್ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಯತೀಂದ್ರ ಹೇಳಿಕೆ, ಕುರ್ಚಿ ಫೈಟ್, ಶಾಸಕರ ಬಲ ಬಗ್ಗೆ ಪ್ರಸ್ತಾಪವನ್ನ ಮಾಡಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓಟು ಚೋರಿ ವಿರುದ್ಧ ಪ್ರೊಟೆಸ್ಟ್ ಜೊತೆ ಪವರ್ ಶೇರಿಂಗ್ ಕುರಿತು ಮಾತುಕತೆಯನ್ನ ಆಡ್ಲಿಕ್ಕಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಒಂದು ಪ್ರತಿಭಟನೆ ರಾಜ್ಯದ ಶಾಸಕರಿಗೆ, ಸಂಸದರಿಗೆ ಕೆಪಿಸಿಸಿಯಿಂದ ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆ. ಕರ್ನಾಟಕದಿಂದ ಪ್ರತಿಯೊಬ್ಬ ಶಾಸಕರಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಸೂಚನೆಯಂತೆ ಕನಿಷ್ಠ 200 ಜನರನ್ನ ಕರೆತರುವಂತೆ ಟಾಸ್ಕ್ ನೀಡಲಾಗಿದೆ. 2 ದಿನಗಳ ಕಾಲ ದೆಹಲಿ ಪಯಣಕ್ಕೆ ಹೊರಟಿದ್ದಾರೆ ಕೈ ನಾಯಕರು. ಎಲ್ಲ ಕೈ ನಾಯಕರನ್ನ ಮುಂದಿಟ್ಕೊಂಡು ಹೈ ಅಂಗಳದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರಾ? ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನದಿಂದ ಕುರ್ಚಿ ಭವಿಷ್ಯವನ್ನ ತಿಳಿಸ್ತಾರಾ ಹೈಕಮಾಂಡ್ನ ನಾಯಕರು? ಗೊತ್ತಿಲ್ಲ. ನೋಡಿ, ದೆಹಲಿ ರಾಜಕೀಯದತ್ತ ಸದ್ಯ ರಾಜ್ಯ ರಾಜಕಾರಣಿಗಳ ಚಿತ್ತ ನೆಟ್ಟಿದೆ. ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಈಗ ಕಾರಣವಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಮುಂಚಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇರೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ದೆಹಲಿ ಪ್ರಯಾಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಿಂದ ಓಟ್ ಅಭಿಯಾನ ಆರಂಭ ಆಗಿತ್ತು. ನಾಳೆ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆಯನ್ನ ನಡೆಸಲಿಕ್ಕಿದ್ದೇವೆ. ನಮ್ಮ ರಾಜ್ಯದಿಂದ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಈಗಾಗಲೇ ಹೋಗಿದ್ದಾರೆ. ಎಲ್ಲ ಕಡೆಯಿಂದ ಮುಖಂಡರು, ಶಾಸಕರು, ಸಚಿವರು ಕೂಡ ಹೋಗಿದ್ದಾರೆ. ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಜಾಗೃತಿಯನ್ನ ಮೂಡಿಸಬೇಕು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಗೆ ಶಕ್ತಿ ತುಂಬೋದಕ್ಕೆ ನಾವು ಹೋಗ್ತಾ ಇದ್ದೇವೆ. ಶಾಸಕರೆಲ್ಲ ಅವರವರ ಕ್ಷೇತ್ರವನ್ನ ಪ್ರತಿನಿಧಿಸೋದಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಜೊತೆ ಯಾವ ಶಾಸಕರು ಬರೋದಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ನನ್ನ ಹಿಂದೆ ಯಾರು ಬರೋದು ಬೇಡ, ಯಾವ ಪ್ರದರ್ಶನವೂ ಬೇಡ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕಿಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನಲ್ಲಿ ಹೋಗಿದ್ದಾರೆ, ಕೆಲವರು ಫ್ಲೈಟಲ್ಲಿ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ರು, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ವಿ. ನಾವೆಲ್ಲ ಭಾಗವಹಿಸ್ತೀವಿ, ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಆದರೆ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಅವರವರ ಕ್ಷೇತ್ರದವ್ರ ಜೊತೆಯಲ್ಲಿ ಅವರವರೆಲ್ಲ ಹೊರಡ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಸಾಕಷ್ಟು ಕೇಳಿ ಬರ್ತಾ ಇದೆ. ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಹೋಗೋದಕ್ಕೂ ಮುನ್ನವೇ ಇವತ್ತೇ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇವತ್ತೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆಯಾ? ಓಟ್ ಚೋರಿ ರ್ಯಾಲಿ ಮುಗಿದ ಬಳಿಕ ಅಥವಾ ಚರ್ಚೆ ಮಾಡುವಂತಹ ಸಾಧ್ಯತೆ ಎಷ್ಟಿದೆ? ಡಿಸಿಎಂ ಜೊತೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಾಳೆ ನಡೀತಾ ಇರುವಂತಹ ಓಟ್ ಚೋರಿ ವಿರುದ್ಧದ ಒಂದು ಪ್ರತಿಭಟನೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೇಕು ಅನ್ನುವಂತ ಒಂದು ಟಾಸ್ಕನ್ನ ಎಲ್ಲಾ ರಾಜ್ಯಗಳ ಸಿಸಿಸಿ ಅಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರು ಹಾಗೂ ಮುಖ್ಯಮಂತ್ರಿಗಳು ಯಾರೆಲ್ಲ ಯಾವ್ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಮುಖ್ಯಮಂತ್ರಿಗಳಿಗೆ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ತಮ್ಮ ತಮ್ಮ ಬಣದ ಶಾಸಕರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ. ಹಾಗಂದ ಮಾತ್ರಕ್ಕೆ ಕಡ್ಡಾಯವಾಗಿ ಬರಲೇಬೇಕಂತೇನಲ್ಲ, ಆದ್ರೆ ಶಾಸಕರು ಮತ್ತೆ ಸಂಸದರು ಕಡ್ಡಾಯವಾಗಿ ಭಾಗವಹಿಸಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನೆಯಿಂದಲೂ ಕೂಡ ದೆಹಲಿಯ ಕಡೆ ಹಲವು ಶಾಸಕರ ಗಮನ ನೆಟ್ಟಿದೆ. ಈಗಾಗಲೇ ಕೆಲವೊಂದಷ್ಟು ಶಾಸಕರು ಸಚಿವರುಗಳು ದೆಹಲಿಯನ್ನ ತಲುಪಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ತಲುಪ್ತಾರೆ. ಹೈಕಮಾಂಡ್ ಅಂಗಳದಲ್ಲಿ ಸಿಗುವಂತಹ ಹಲವು ನಾಯಕರುಗಳ ಜೊತೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅನ್ನುವಂತ ಒಂದು ಆಸೆ ಡಿಕೆ ಶಿವಕುಮಾರ್ ಅವರಲ್ಲಿ ಇರೋದು ಸ್ವಾಭಾವಿಕ. ಯಾಕಂತ ಹೇಳಿದ್ರೆ ಕಳೆದ 1-2 ತಿಂಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು ಬೇರೆ ಯಾವ ವಿಚಾರವೂ ಅಲ್ಲ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಿ ಅವಕಾಶ ಸಿಗ್ಬೇಕು ಅನ್ನುವಂತಹ ಒಂದು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದಾವೆ. ಬೆಳಗಾವಿ ಅಧಿವೇಶನ ಸಮಯದಲ್ಲೂ ಕೂಡ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗಳು ಕೂಡ ಬರ್ತಿದಾವೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಅನ್ನುವಂಥದ್ದು ಒಂದು ಬಣ, ಮತ್ತೊಂದು ಬಣ ಡಿಕೆ ಶಿವಕುಮಾರ್ ಅವರ ಬಣದಿಂದ ಡಿಕೆ ಶಿವಕುಮಾರ್ ಅವರು ಯಾವುದೇ ಕ್ಷಣದಲ್ಲಿ ಮುಖ್ಯಮಂತ್ರಿ ಆಗಬಹುದು, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಆಗೇ ಆಗ್ತಾರೆ ಅನ್ನುವಂತ ಒಂದು ಬಲವಾಗಿ ಹೇಳುವಂತಹ ಒಂದು ಕೆಲಸಗಳಾಗ್ತಿವೆ. ಈ ನಡುವೆ ದೆಹಲಿಗೆ ಹೋಗ್ತಿರೋದ್ರಿಂದ ಸಹಜವಾಗಿ ಇದೇ ಅಜೆಂಡಾ ಅಲ್ಲದೇ ಇದ್ರೂ ಕೂಡ ಅವಕಾಶ ಸಿಕ್ಕರೆ ಕಾಂಗ್ರೆಸ್ ಹೈಕಮಾಂಡ್ ಅನುಮತಿ ಕೊಟ್ಟಿದ್ದಾದ್ರೆ ಸಹಜವಾಗಿ ಓಟ್ ಚೋರಿ ಮೊದಲು ಇಲ್ಲ ಓಟ್ ಚೋರಿ ಪ್ರತಿಭಟನೆ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಚಾರವನ್ನ ಪ್ರತಿಪಾದನೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಅವರ ತಂಡ ಮುಂದಾಗಿರುವಂತದ್ದು. ಸಹಜವಾಗಿ ಹಲವು ಶಾಸಕರು ಬರ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹೋದಂತಹ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಿಗುವಂತಹ ನಾಯಕರುಗಳ ಜೊತೆ ಯಾರೆಲ್ಲ ಇವರು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಆ ಶಾಸಕರು ಒತ್ತಡ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಕೇವಲ ಒಂದು ಪ್ರತಿಭಟನೆ ಉದ್ದೇಶಕ್ಕಷ್ಟೇ ಹೋಗ್ತಾ ಇಲ್ಲ, ಆದ್ರೆ ಇವರ ಅಜೆಂಡಾವು ಕೂಡ ಬೇರೆ ರೀತಿಯಾಗೇ ಇದೆ. ಆ ಪ್ರತಿಭಟನೆ ಯಶಸ್ವಿ ಆಗೋದರ ಜೊತೆಗೆ ತಮಗೇನಾದ್ರೂ ಅವರ ಅಧಿಕಾರದ ಆಸೆ ಸಿಗುವಂತಹ ಗುಡ್ ನ್ಯೂಸ್ ಏನಾದ್ರು ಕೊಡ್ತಾರ ಆ ಒಂದು ಆಸೆಯಲ್ಲಿ ಹೋಗ್ತಾ ಇರುವಂತದ್ದು ಕೂಡ ನಿಜ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.